ಇನ್ನು ಮುಖ್ಯಮಂತ್ರಿಗಳ ಪತ್ನಿ ಮೂಡಾಗೆ ಬರೆದಿದ್ದ ಪತ್ರ, ಅದರ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ, ಪತ್ರ ಬರೆದಿದ್ದಾರೆ ಅನ್ನೋದೇ ಸುಳ್ಳು ಅಂತ ಸಿದ್ದರಾಮಯ್ಯನವರು ಹೇಳ್ತಿರೋದು. ಹಾಗಾದರೆ RTI ಆ್ಯಕ್ಟ್ ಅಡಿ ದೂರುದಾರರು ಈ ಪತ್ರವನ್ನು ಪಡ್ಕೊಂಡಿದ್ದು ಹೇಗೆ? ಮೂಡಾದಿಂದ. ಮೂಡಾದವ್ರು ಕೊಟ್ಟಿರೋ ಲೆಟ್ರೇ ಫೇಕ್ ಲೆಟರ್. ಹಾಗಾದರೆ ಇನ್ನೊಂದು ಅನುಮಾನ ಬರ್ತಾ ಇದೆ. ಮೂಡಾದವರಿಗೆ ಇವರು ಪತ್ರ ಬರ್ಕೋತಾರೆ RTI ಆ್ಯಕ್ಟಲ್ಲಿ, ನಮಗೆ ಮುಖ್ಯಮಂತ್ರಿಗಳು ಪತ್ನಿ ಬರೆದಿರ್ತಕ್ಕಂಥ ಪತ್ರವನ್ನು ಕೊಡಿ ಅಂತ. ಅವ್ರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಇಲ್ಲ ಅಂತ ಇದ್ದಾರೆ. ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಅವ್ರು ಹೇಳೋದು ಬಿಟ್ಬಿಡಪ್ಪ, ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ತನಿಖೆ ಮಾಡಿ ಎವಿಡೆನ್ಸ್ ಇದೆ, SIT ಆಗಿತ್ತು, ಲೋಕಾಯುಕ್ತವರು ಅವ್ರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಏನು ಮಾಡಿದ್ದಾರೆ? ಕೊಟ್ಟಿರೋದು ಯಾವಾಗ? ಸ್ಯಾಂಕ್ಷನ್ ಕೇಳಿರೋದು ಯಾವಾಗ? ನಿನ್ನೆ ಸೋಮವಾರ 2ನೇ ಪತ್ರ ಬರೆದಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ? ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು 8-9 ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ. ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನಿಮ್ಗೆ ಅನಿಸುತ್ತಾ ಇಲ್ವೋ? ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ? ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಇದೇ ವೇದಿಕೆಯಲ್ಲೇ ಅವರು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಪತ್ರದ ಬಗ್ಗೆ. ಅವ್ರು ಹೇಳ್ತಾರೆ, ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ. ಇನ್ನೊಂದು ಇದು ಮೂಡಾದ ತಪ್ಪಾಗುತ್ತಾ ಅಂತ. RTI ನಡಿ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರೋ ಪತ್ರ ಕೊಡಿ ಅಂದಾಗ ಅವ್ರು ಏನು ಹೇಳಬೇಕಾಗಿತ್ತು? ನಮಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಮೂಡಾದವ್ರು ಹೇಳಬೇಕಾಗಿತ್ತು. ಈಗ ಅವ್ರು ಕೊಟ್ಟಿರೋ ಪತ್ರ ಯಾವ್ದು? ಹಾಗಾದರೆ ಅಗೈನ್ ಇಲ್ಲಿ ಮಿಸ್ಟೇಕ್ ಆಗಿದೆಯಾ? ಅದು ತನಿಖೆ ಆಗಬೇಕು.